ನಮ್ಮ ಐಶ್ವರ್ಯದೊಂದಿಗೆ ಪರಲೋಕವಿದ್ದರೆ ಅದು ಉತ್ತಮ, ಆದರೆ ಅದರೊಂದಿಗೆ ನರಕವಿದ್ದರೆ ಅದು ಘೋರವಾಗಿರುತ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಯಾಕೋಬನು ಬರೆದ ಪತ್ರಿಕೆಯ 5ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಐಶ್ವರ್ಯವು ಒಂದು ಚಿಂತೆಯಾಗಿದೆಯೋ? ದೇವರಿಗೆ ಅಸಾಧ್ಯವಾದ ಆರಾಧನೆ ಯಾವುದು? ದೇವರು ಕೊಡುವ ಐಶ್ವರ್ಯವನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ನನ್ನ ದಾರಿಗೆ ಬೆಳಕೂ ಆಗಿದೆ. ಕೀರ್ತನೆಗಳು 119, 105ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಯಾಕೋಬನು ಬರೆದ ಪತ್ರಿಕೆಯ 4 ಅಧ್ಯಾಯಗಳನ್ನು ನಾವು ಧ್ಯಾನಿಸಿದ್ದೇವೆ. ದೇವರು ನಮಗೆ ತಿಳಿಸಿದ ಸತ್ಯಗಳಿಗಾಗಿ ನಾವು ವಿಧೇಯರಾಗೋಣ ಮತ್ತು ಆತನನ್ನೇ ಘನಪಡಿಸುತ್ತಾ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ಪ್ರಿಯರೇ, ಈ ಕೃಪಾ ಸಮಯದಲ್ಲಿ ಯಾಕೋಬನು ಬರೆದ ಪತ್ರಿಕೆಯ 5ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪವು ಐಶ್ವರ್ಯವು ಒಂದು ಚಿಂತೆಯಾಗಿದೆ, ಕ್ರಿಸ್ತನ ಬರೋಣವು ಒಂದು ಹಿತವಾಗಿದೆ ಮತ್ತು ನೀತಿವಂತರ ಪ್ರಾರ್ಥನೆಯು ಬಲವಾಗಿದೆ ಎಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಐಶ್ವರ್ಯವು ಒಂದು ಚಿಂತೆಯಾಗಿದೆ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ನಾವು ಈಗ ಯಾಕೋಬನ ಪತ್ರಿಕೆಯ ಗಮನಾರ್ಹವಾದ ಭಾಗಕ್ಕೆ ಬಂದಿರುತ್ತೇವೆ. ಇದು ಒಂದು ವೇಳೆ ತಪ್ಪಾದ ಸ್ಥಳದಲ್ಲಿದ್ದಂತೆ ಕಾಣಬಹುದು. ಈ 5ನೇ ಅಧ್ಯಾಯದ ಮೊದಲಿನ 6 ವಚನಗಳನ್ನು ಅವಸರವಾಗಿ ಓದುವುದಾದರೆ ಅದು ನಮಗೆ ಯಾಕೋಬನು ಶ್ರೀಮಂತರನ್ನು ಹೀರಿಕೋ ಅಥವಾ ನಾವು ಸಂಪತ್ತನ್ನು ಹಂಚಿಕೊಳ್ಳೋಣ ಎಂಬ ಸಮಾಜವಾದಿಯ ಸಿದ್ಧಾಂತವನ್ನು ಕಲಿಸುತ್ತಿರುವನು ಎಂಬ ಅನಿಸಿಕೆಯನ್ನು ಕೊಡುತ್ತದೆ. ಆದರೆ ಅದಕ್ಕೆ ಪ್ರತಿಕೂಲವಾದ ರೀತಿಯಲ್ಲಿ ಸೂಕ್ಷ್ಮವಾಗಿ ಓದುವುದಾದರೆ ಯಾಕೋಬನು ಆ ರೀತಿಯಾಗಿ ಕಲಿಸುತ್ತಾ ಇಲ್ಲ ಎಂಬುದು ಗೊತ್ತಾಗುತ್ತದೆ. ಅವನು ಬಿಡುಗಡೆ ಅಥವಾ ಸ್ವಾತಂತ್ರ್ಯವು ಕೇವಲ ಒಂದು ಕನಸಿನಂತಿರುವ ಅನ್ಯಾಯದಿಂದ ತುಂಬಿಕೊಂಡಿರುವ ಈ ಲೋಕದಲ್ಲಿ ತಮ್ಮ ಮನೋಭಾವನೆ ಹಾಗೂ ಕ್ರಿಯೆಯ ಕುರಿತು ವಿಶ್ವಾಸಿಗಳಿಗೆ ಸೂಚಿಸುತ್ತಿರುವನು. ಪ್ರಿಯರೇ, ಯಾಕೋಬನು ಜೀವಿಸುತ್ತಿದ್ದ ಅಂದಿನ ರೋಮನ್ನರ ಜಗತ್ತು ನಾವು ಇಂದು ಜೀವಿಸುತ್ತಿರುವ ಆಧುನಿಕ ಜಗತ್ತಿನಂತೆ ಇರಲಿಲ್ಲ. ಜೀವನ ಶೈಲಿಯು ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಅಂದು ಮಧ್ಯಮ ವರ್ಗದ ಜನರು ಇದ್ದಿಲ್ಲ. ಅಂದು ಅತಿ ಶ್ರೀಮಂತರು, ಕೊಳಕಾದ ಶ್ರೀಮಂತರು ಮತ್ತು ಅತಿ ಬಡವರು, ಕೊಳಕಾದ ಬಡವರಿದ್ದರು. ಅಂದಿನ ದೇವರನ್ನರಿಯದ ಬಹುಮತ ಜನರು ಅತಿ ಬಡತನದ ವರ್ಗದಿಂದ ಹಾಗೂ ಗುಲಾಮಗಿರಿಯ ವರ್ಗದಿಂದ ಬಂದವರಾಗಿದ್ದರು. ಅಂದು ಶ್ರೇಷ್ಠವಾದ ಮಹಾ ದೇವಾಲಯಗಳಿರಲಿಲ್ಲ. ಆದಿಸಭೆಯು ಇಂದಿನ ಸಭೆಯ ಹಾಗೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಹೊಂದಿರಲಿಲ್ಲ. ಪ್ರಿಯರೇ, ಈ ಅಧ್ಯಾಯದ ವಾಕ್ಯ ಭಾಗವನ್ನು ನಾವು ಸಮೀಪಿಸುತ್ತಿದ್ದಂತೆ ಯಾಕೋಬನು ಐಶ್ವರ್ಯವನ್ನು ಖಂಡಿಸುತ್ತಾ ಇದ್ದಾನೆ ಎಂದು ನಾವು ತಿಳಿಯಬಾರದು. ಐಶ್ವರ್ಯವು ತನ್ನಷ್ಟಕ್ಕೆ ತಾನು ಅನೈತಿಕವಾದದ್ದಲ್ಲ, ಅದು ನೈತಿಕವಾದದ್ದೂ ಆಗಿರುವುದಿಲ್ಲ. ಸತ್ಯವೇದವು ನಿಜವಾಗಿಯೂ ಹಣವನ್ನು ಖಂಡಿಸುವುದಿಲ್ಲ. ಆದರೆ ಹೇಗೋ ಪೌಲನು ತಿಮೋಥಿನಿಗೆ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ ಹೇಳುತ್ತದೆ. ಹಣದಲ್ಲಿ ಸಮಸ್ಯೆ ಇರುವುದಿಲ್ಲ, ಆದರೆ ಸಮಸ್ಯೆ ಇರುವುದು ಮನುಷ್ಯರ ಹೃದಯದಲ್ಲಿ. ನೋಡಿರಿ, ಹಣದ ಆಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಕಾರಣವಾಗಿದೆ ಎಂಬುದಾಗಿ ನೋಡುತ್ತೇವೆ. ಅನೇಕರು ಐಶ್ವರ್ಯವಂತರಾಗಿದ್ದರಿಂದ ಯಾಕೋಬನು ಅವರನ್ನು ಖಂಡಿಸುತ್ತಾ ಇಲ್ಲ. ಅದರ ಬದಲಾಗಿ ಅವರು ತಮ್ಮ ಶ್ರೀಮಂತಿಕೆಯೊಂದಿಗೆ ಹೊಂದಿದ್ದ ತಪ್ಪಾದ ಸಂಬಂಧಕ್ಕಾಗಿ ಅವರನ್ನು ಖಂಡಿಸುತ್ತಿರುವನು. ಅವರು ತಮ್ಮ ಹಣವನ್ನು ಹೇಗೆ ಪಡೆದುಕೊಂಡರು ಮತ್ತು ಅದನ್ನು ಪಡೆದುಕೊಂಡ ನಂತರ ಅದರೊಂದಿಗೆ ಏನು ಮಾಡುತ್ತಿದ್ದರು ಎಂಬುದರ ಬಗ್ಗೆ ಯಾಕೋಬನು ಆಸಕ್ತನಾಗಿದ್ದನು. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಣದ ಕುರಿತು ಹಾಗೂ ಶ್ರೀಮಂತಿಕೆಯ ಕುರಿತು ಮಾತನಾಡಲು ಹೆಚ್ಚಿನದನ್ನು ಹೊಂದಿದ್ದನು. ಆತನು
3 ಸಾಮ್ಯಗಳನ್ನು ನೀಡಿದನು ಮತ್ತು ಅವು ಯಾಕೋಬನು ಹೇಳುತ್ತಿರುವುದನ್ನು ಗ್ರಹಿಸಿಕೊಳ್ಳಲು ನಮಗೆ ಸಹಾಯಕವಾಗಿರುತ್ತವೆ. ಮೊದಲನೆಯದಾಗಿ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ 31ನೇ ವಚನಗಳಲ್ಲಿ ಐಶ್ವರ್ಯವಂತನಾದ ಮನುಷ್ಯನು ಮತ್ತು ಬಡ ಲಾಜರನನ್ನು ಕುರಿತು ಇರುವ ಸಾಮ್ಯವನ್ನು ನಾವು ಚೆನ್ನಾಗಿ ತಿಳಿದಿದ್ದೇವೆ. ಆ ವಾಕ್ಯ ಭಾಗವನ್ನು ಓದಿ ಅವರಿಬ್ಬರ ಅಂತ್ಯಾವಸ್ಥೆಯನ್ನು, ಅವರು ನಿತ್ಯತ್ವವನ್ನು ಕಳೆಯುವ ಸ್ಥಳವನ್ನು ನೋಡುವಾಗ ದೇವರು ಅವರಿಬ್ಬರ ಜೀವಿತಗಳಿಗೆ ತೀರ್ಪು ಮಾಡಿರುವುದನ್ನು ಕಂಡುಕೊಳ್ಳುತ್ತೇವೆ. ಎರಡನೇದಾಗಿ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಐಶ್ವರ್ಯವಂತನಾದ ಮನುಷ್ಯನ ಬಗ್ಗೆ 2ನೇ ಸಾಮ್ಯವನ್ನು ನೀಡಿರುವನು. ಈ ಮನುಷ್ಯನು ತನಗಿರುವ ಕಣಜಗಳನ್ನು ಕೆಡವಿ ಹಾಕಿ ದೊಡ್ಡ ಕಣಜಗಳನ್ನು ಕಟ್ಟಿಸಿಕೊಳ್ಳುವ ಯೋಚನೆಯನ್ನು ಮಾಡಿದ್ದನು. ಹೇಗೋ ತನ್ನ ಯೋಚನೆಯು ಈಡೇರುವುದರೊಳಗಾಗಿ ಅವನು ಸತ್ತು ಹೋದನು. ಯೇಸು ಕ್ರಿಸ್ತನು ಆ ಮನುಷ್ಯನ ಶ್ರೀಮಂತಿಕೆಗಾಗಿ ಅವನನ್ನು ಖಂಡಿಸಲಿಲ್ಲ, ಆದರೆ ಅವನ ಭವಿಷ್ಯತ್ತಿನ ಯೋಚನೆಗಾಗಿ, ಅಂದರೆ ಹಣವನ್ನು ಕೂಡಿಸಿಕೊಳ್ಳುವ ಯೋಚನೆಗಾಗಿ ಅವನನ್ನು ಖಂಡಿಸಿದನು. ಅವನು ಕೇವಲ ಅತ್ಯಾಶೆಯ ಮನುಷ್ಯನಷ್ಟೇ ಅಲ್ಲ, ಅವನು ಸ್ವಾರ್ಥಿಯೂ ಆಗಿದ್ದನು. ಇದು ದೇವರ ದೃಷ್ಟಿಯಲ್ಲಿ ದೇವರಿಗೆ ಅಸಹ್ಯವಾದ ಆರಾಧನೆಯಾಗಿ ಕಂಡುಬರುತ್ತದೆ. ಇನ್ನು ಮೂರನೆಯದಾಗಿ ಯೇಸು ಕ್ರಿಸ್ತನು ಅನೀತಿವಂತನ ಮನೆವಾರ್ತೆಯವನ ಸಾಮ್ಯವನ್ನೂ ನೀಡಿದನು. ಈ ಸಾಮ್ಯದ ಮೂಲಕ ಹಣವನ್ನು ಜಾಣತನದಿಂದ ಹೇಗೆ ಉಪಯೋಗಿಸಬೇಕೆಂಬುದಾಗಿ ಕಲಿತುಕೊಂಡಿದ್ದೇವೆ. ಪ್ರಿಯರೇ, ಮನುಷ್ಯನು ಹಣವನ್ನು ಹೇಗೆ ಕೂಡಿಸುತ್ತಾನೆ ಎಂಬುದಷ್ಟೇ ಅಲ್ಲ, ಅವನು ಅದನ್ನು ಹೇಗೆ ಖರ್ಚು ಮಾಡುತ್ತಾನೆ ಎಂಬುದರ ಕುರಿತು ದೇವರು ಅವನನ್ನು ಜವಾಬ್ದಾರನನ್ನಾಗಿ ಹಿಡಿಯುತ್ತಾನೆ. ಪ್ರಿಯರೇ, ಈಗ ನಮ್ಮ ವಾಕ್ಯ ಭಾಗಕ್ಕೆ ಬರುವಾಗ ಯಾಕೋಬನು ದೇವರನ್ನು ನಂಬದೇ ಇರುವ ಐಶ್ವರ್ಯವಂತರೊಂದಿಗೆ ಮಾತನಾಡುತ್ತಿರುವನು ಎಂಬುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಆದರೆ ಅವರೊಂದಿಗೆ ಮಾತನಾಡುತ್ತಿರುವ ಹಾಗೆ ಅವನು ದೇವರನ್ನು ನಂಬುವ ಐಶ್ವರ್ಯವಂತರೊಂದಿಗೂ ಮಾತನಾಡುತ್ತಿರುವನು. ಅಂದರೆ ದೇವರ ಮಕ್ಕಳಾಗಿರುವ ಐಶ್ವರ್ಯವಂತರು ದೇವರನ್ನು ನಂಬದೇ ಇರುವ ಐಶ್ವರ್ಯವಂತರ ಮಧ್ಯದಲ್ಲಿ ಹೇಗೆ ಜೀವಿಸಬೇಕು, ಅವರಿಂದ ಕಷ್ಟಗಳು ಬರುವಾಗ ಅವುಗಳನ್ನು ಹೇಗೆ ಸಹಿಸಬೇಕು ಎಂಬ ವಿಷಯಗಳನ್ನು ಹೇಳುತ್ತಿರುವನು. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ಅಲ್ಲದಿದ್ದರೂ ನಿತ್ಯತ್ವದಲ್ಲಿ ದೇವರು ತನ್ನನ್ನು ನಂಬದೇ ಇರುವ ಐಶ್ವರ್ಯವಂತರೊಂದಿಗೆ ವ್ಯವಹರಿಸಲಿರುವನು ಎಂಬುದನ್ನು ತಿಳಿದು ಕಷ್ಟ ಸಂಕಟಗಳ ಸಮಯದಲ್ಲಿ ದೇವರನ್ನು ನಂಬುವ ಐಶ್ವರ್ಯವಂತರು ತಾಳ್ಮೆಯಿಂದ ಇರತಕ್ಕದ್ದು ಎಂಬುದು ಈ ಅಧ್ಯಾಯದ 6ನೇ ವಚನದಲ್ಲಿ ಬಹು ಸ್ಪಷ್ಟಪಡಿಸಲ್ಪಟ್ಟಿದೆ. ಅಲ್ಲಿ ಹೀಗೆ ನೋಡುತ್ತೇವೆ: ನೀತಿವಂತನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ ಎಂಬುದಾಗಿ. ಪ್ರಿಯರೇ, ದೇವರು ಐಶ್ವರ್ಯವಂತರ ಈ ಕ್ರಿಯೆಗಳನ್ನು ಖಂಡಿಸ್ತಾನೆ, ಆದರೆ ಆತನು ಅದನ್ನು ಅನುಮತಿಸಿರುತ್ತಾನೆ ಮತ್ತು ಅದರಿಂದ ಅವರು ಅದರೊಂದಿಗೆ ಮುನ್ನಡೆಯಬಹುದು. ಹೇಗೋ ಅಂತ್ಯದಲ್ಲಿ ಆತನು ಅವರ ವಿಷಯದಲ್ಲಿ ತೀರ್ಪು ಮಾಡುತ್ತಾನೆ. ನೋಡಿರಿ, ಒಬ್ಬ ಐಶ್ವರ್ಯವಂತನಾಗಿ ನರಕಕ್ಕೆ ಹೋಗುವುದಕ್ಕಿಂತ ಒಬ್ಬ ಬಡವನಾಗಿ ಪರಲೋಕಕ್ಕೆ ಹೋಗುವುದು ಉತ್ತಮವಾಗಿರುತ್ತದೆ. ಆದರೆ ನಾವು ನರಕಕ್ಕೆ ಹೋಗಬೇಕಾಗಿರುವುದಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನು ನನಗಾಗಿ ನಮಗಾಗಿ ಸತ್ತು ಪುನರುತ್ಥಾನನಾಗಿರುವನು ಮತ್ತು ಆತನ ಮೂಲಕ ದೊರಕಿರುವ ನಿತ್ಯ ಜೀವವನ್ನು ನಾವು ಹೊಂದಿದವರಾಗಿದ್ದೇವೆ. ಪ್ರಿಯರೇ, ಅರಸನಾದ ದಾವೀದನು ದುಷ್ಟರ ಏಳಿಗೆಯಿಂದ ಗಲಿಬಿಲಿಗೊಂಡಿದ್ದನು ಮತ್ತು ಅದು ಅವನನ್ನು ಅಂತ್ಯವಿಲ್ಲದ ರೀತಿಯಲ್ಲಿ ತೊಂದರೆಪಡಿಸಿತು. ಕೀರ್ತನೆ 37, 35 ಮತ್ತು 36 ವಚನಗಳಲ್ಲಿ ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದ್ದೆನು. ತರುವಾಯ ನಾನು ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು ಇಲ್ಲದೆ ಹೋಗಿದ್ದನು, ಅವನನ್ನು ಹುಡುಕಿದರೂ ಸಿಕ್ಕಲೇ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಈ ಕೀರ್ತನೆಯಲ್ಲಿ ಮುಂಚಿನ ವಚನಗಳಲ್ಲಿ ಯಾಕೋಬನು ನೀಡಿರುವ ಅದೇ ಬುದ್ಧಿವಾದವನ್ನು ದಾವೀದನು ಕೊಡುತ್ತಾನೆ. ಅದನ್ನು 7ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು, ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿಯನ್ನು ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ ಎಂಬುದಾಗಿ. ಅದು ಪ್ರಚಂಡವಾದ ಹೇಳಿಕೆಯಾಗಿರುವುದು ಮತ್ತು ಅವನು ದೇವರನ್ನು ನಂಬದಿರುವ ಹಾಗೂ ನಂಬದೇ ಇರುವ ಐಶ್ವರ್ಯವಂತರ ಕುರಿತು ಮಾತನಾಡುತ್ತಿರುವನು. ದಾವೀದನು ದೇವಾಲಯಕ್ಕೆ ಹೋಗಿ
ಮುಂದೊಂದು ದಿನ ದೇವರು ಈ ಜನರೊಂದಿಗೆ ವ್ಯವಹರಿಸಲಿರುವುದನ್ನು ಕಂಡುಕೊಳ್ಳುವವರೆಗೆ ಬಾಧಿಸಲ್ಪಟ್ಟಿದ್ದನು. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನವನ್ನು, ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಯಾಕೋಬನು ತನ್ನ ದಿನಗಳಲ್ಲಿನ ದೇವರನ್ನು ನಂಬದಿರುವ ಐಶ್ವರ್ಯವಂತರೊಂದಿಗೆ ಮಾತನಾಡುತ್ತಿರುವನೋ ಅಥವಾ ಯಾವುದೋ ಭವಿಷ್ಯತ್ತಿನ ದಿನದವರೊಂದಿಗೆ ಮಾತನಾಡುತ್ತಿರುವನೋ? ಅವನು ಖಂಡಿತವಾಗಿಯೂ ತನ್ನ ದಿನದ ಐಶ್ವರ್ಯವಂತರೊಂದಿಗೆ ಮಾತನಾಡುತ್ತಿರುವನು. ಆದರೆ ಅದು ಖಚಿತವಾಗಿಯೂ ನಮ್ಮ ದಿನದ ಹಾಗೂ ಯಾವುದೇ ದಿನದವರಿಗೆ ಅನ್ವಯಿಸುವಂಥದ್ದಾಗಿದೆ. ಯಾಕೋಬನು ಈ ಪತ್ರಿಕೆಯನ್ನು ಕ್ರಿಸ್ತಶಕ 45ರಿಂದ 50ರ ನಡುವೆ ಬರೆದಿರುವನು ಎಂದು ನಾವು ನಂಬುತ್ತೇವೆ. ಹೇಗೋ ಬರೆದಿರುವ ದಿನಾಂಕ ಏನೇ ಇದ್ದರೂ ಸಹ ಯೆರೂಸಲೇಮಿನ ನಾಶನವು ಬಹು ಹತ್ತಿರದಲ್ಲೇ ಇತ್ತು. ಯಾಕಂದರೆ ಕ್ರಿಸ್ತಶಕ 70ರಲ್ಲಿ ರೋಮನ್ನರ ಚಕ್ರವರ್ತಿಯಾದ ಟೈಟಸನು ಯೆರೂಸಲೇಮನ್ನು ನಾಶ ಮಾಡಿದನು. ಅವನು ಅದನ್ನು ನೆಲಸಮ ಮಾಡಿದನು. ಯಾಕಂದರೆ ಅಲ್ಲಿ ದೇವರನ್ನು ನಂಬಿದವರು ಯಹೂದ್ಯರೂ ಇದ್ದರು. ಅವನು ಆ ಪಟ್ಟಣವನ್ನು ನಾಶ ಮಾಡಿದಾಗ ಯಾವ ಯಹೂದ್ಯ ಐಶ್ವರ್ಯವಂತನೂ ಉಳಿಯಲಿಲ್ಲ. ಅವರೂ ಸತ್ತರು, ಇಲ್ಲವೇ ಗುಲಾಮತನದಲ್ಲಿ ಹಾಕಲ್ಪಟ್ಟರು. ಅವರ ಐಶ್ವರ್ಯವು ವಶಪಡಿಸಿಕೊಳ್ಳಲಾಯಿತು. ಮುಂದೆ ಬರಲಿರುವುದರ ದೃಷ್ಟಿಯಲ್ಲಿ ಯಾಕೋಬನು ಈ ಬಲವಾದ ಹೇಳಿಕೆಯನ್ನು ಮಾಡಲು ಶಕ್ತನಾದನು. ಯಾಕಂದರೆ ಯೇಸು ಕ್ರಿಸ್ತನು ತಾನು ಪರಲೋಕಕ್ಕೆ ಎತ್ತಲ್ಪಡುವ ಮುನ್ನ ಅದರ ಕುರಿತು ನುಡಿದಿದ್ದನು. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳುಕೊಳ್ಳಿರಿ ಎಂಬುದೇ. ಅದು ಕ್ರಿಸ್ತಶಕ 70ರಲ್ಲಿ ನೆರವೇರಿತು. ಮುಂದಕ್ಕೆ ನೋಡಿರಿ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನವನ್ನು, ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ಬರೋಣದ ಬೆಳಕಿನಲ್ಲಿ ಈ ಲೋಕದ ಐಶ್ವರ್ಯವೆಲ್ಲವೂ ಶೂನ್ಯವಾಗಿ ಹೋಗಲಿದೆ. ಈ ವಿಷಯವು ಯಾಕೋಬನ ಕಾಲದ ದೇವರನ್ನು ನಂಬದಿರುವ ಐಶ್ವರ್ಯವಂತರ ಮೇಲೆ ಅಷ್ಟೇ ಅಲ್ಲ, ಇಂದಿನ ಐಶ್ವರ್ಯವಂತರ ಮೇಲೆಯೂ ಪ್ರಭಾವ ಬೀರಲಿಲ್ಲ. ಹೇಗೋ ಭವಿಷ್ಯತ್ ಕಾಲವು ಅನಿಶ್ಚಿತವಾಗಿದೆ ಎಂಬುದಾಗಿ ನಾವು ತಿಳಿದುಕೊಂಡ ಹಾಗೆ ಅಂದಿನ ಐಶ್ವರ್ಯವಂತನೂ ತಿಳಿದಿದ್ದನು. ಆತಂಕದ, ಕುಸಿತದ, ಅಭಾವದ ಹಾಗೂ ಖಿನ್ನತೆಯ ಅಪಾಯವು ಯಾವಾಗಲೂ ಇದ್ದೇ ಇರುತ್ತದೆ. ಮನುಷ್ಯನು ಹಣವನ್ನು ಮುದ್ರಿಸಲು ಮತ್ತು ಗಳಿಸಲು ಆರಂಭಿಸಿದಂದಿನಿಂದ ಇದುವೇ ದಿನದ ಕ್ರಮವಾಗಿ ಬಿಟ್ಟಿದೆ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ, ಆ ಮಣ್ಣೇ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ಯಾಕೋಬನು ನಿಮ್ಮ ಬೆಳ್ಳಿ ಬಂಗಾರಗಳು ಹೇಗೆ ಕಿಲುಬು ಹಿಡಿಯುತ್ತದೆ ಎಂಬುದನ್ನು ತಿಳಿದಿರುವಿರೋ? ಅದು ಹಾಗೆ ಆಗಲಿಕ್ಕೆ ಕಾರಣವೇನೆಂದರೆ ನೀವು ನಶಿಸಿ ಹೋಗಲಿದ್ದೀರಿ ಎಂಬುದಾಗಿ ಹೇಳುತ್ತಿರುವನು. ಯೇಸು ಕ್ರಿಸ್ತನು ನೀಡಿದ ಆ 2 ಸಾಮ್ಯಗಳಲ್ಲಿನ ವ್ಯಕ್ತಿಗಳ ಹಾಗೆ ಈ ತೀರ್ಪು ದೇವರನ್ನು ಹೊಂದಿರದ ಐಶ್ವರ್ಯವಂತರ ಮೇಲೆ ಬರಲಿದೆ. ಮರಣವು ಆ 2 ವ್ಯಕ್ತಿಗಳಿಗೂ ಬಂದಿತು ಮತ್ತು ಖಂಡಿತವಾಗಿಯೂ ಅದು ಐಶ್ವರ್ಯವಂತನನ್ನು ಅವನ ಹಣದಿಂದ ಬೇರ್ಪಡಿಸಿತು. ಒಂದು ಸಾರಿ ಒಬ್ಬ ಐಶ್ವರ್ಯವಂತನು ಸಾಯುತ್ತಾ ಇದ್ದನು. ಅವನ ಕುಟುಂಬದ ಸದಸ್ಯರು ಹೊರಗಡೆ ಕೋಣೆಯಲ್ಲಿ ಕಾದುಕೊಂಡಿದ್ದರು. ಸ್ವಲ್ಪ ಸಮಯದಲ್ಲಿ ಒಳಗಡೆಯಿಂದ ವೈದ್ಯರು ಹಾಗೂ ವಕೀಲರು ಹೊರಕ್ಕೆ ಬಂದರು. ಆಗ ಕುಟುಂಬದ ಸದಸ್ಯರು ಅವರಿಗೆ ಸತ್ತವನ ವಿಷಯದಲ್ಲಿ ಆ ಮನುಷ್ಯನು ಎಷ್ಟು ಬಿಟ್ಟನು ಎಂಬುದಾಗಿ ಕೇಳಿದರು. ಅದಕ್ಕೆ ವಕೀಲರು, ಅವನು ಎಲ್ಲವನ್ನು ಬಿಟ್ಟನು, ತನ್ನೊಂದಿಗೆ ಯಾವುದನ್ನೂ ತೆಗೆದುಕೊಂಡು ಹೋಗಲಿಕ್ಕಾಗಲಿಲ್ಲ ಎಂಬುದಾಗಿ ಹೇಳಿದರು. ಹೀಗೆ ಆ ಐಶ್ವರ್ಯವು ಕಿಲುಬು ಹಿಡಿಯುತ್ತದೆ. ಮತ್ತೊಂದು ಸಾರಿ ಒಬ್ಬ ಐಶ್ವರ್ಯವಂತನ ಅದ್ಭುತವಾದ ಭೂಮಿಯನ್ನು ವೀಕ್ಷಿಸುತ್ತಿದ್ದ ಒಬ್ಬ ಎಳೆಯ ಪ್ರಾಯದ ಮನುಷ್ಯನು, ಅಯ್ಯ, ಇದರೊಂದಿಗೆ ಪರಲೋಕವಿದ್ದರೆ ಅದು ಉತ್ತಮವಾಗಿರುತ್ತದೆ, ಆದರೆ ಇದರೊಂದಿಗೆ ನರಕವಿದ್ದರೆ
ಅದು ಬಹು ಘೋರವಾಗಿರುತ್ತದೆ ಎಂಬುದಾಗಿ ಉದ್ಗರಿಸಿದನು. ಪ್ರಿಯರೇ, ತಮ್ಮ ಹಣವನ್ನು ಕೂಡಿಸಿಕೊಳ್ಳುವುದಕ್ಕಾಗಿ ಯಾಕೋಬನು ದೇವರನ್ನು ಹೊಂದಿರದ ಐಶ್ವರ್ಯವಂತರನ್ನು ಖಂಡಿಸುತ್ತಾ ಇರುವನು. ದೇವರು ಐಶ್ವರ್ಯವನ್ನು ಕೂಡಿಸಿಟ್ಟುಕೊಳ್ಳುವುದಕ್ಕಾಗಿ ಕೊಡದೆ ಅದನ್ನು ಹಂಚುವುದಕ್ಕಾಗಿ ಕೊಟ್ಟಿರುತ್ತಾನೆ. ನೋಡಿರಿ, ಯೇಸು ಕ್ರಿಸ್ತನು ಹೇಳಿದ ಸಾಮ್ಯದಲ್ಲಿ ದೊಡ್ಡ ದೊಡ್ಡ ಕಣಜಗಳನ್ನು ಕಟ್ಟಲು ಆಲೋಚನೆ ಮಾಡಿದ ಆ ಐಶ್ವರ್ಯವಂತನನ್ನು ದೇವರು ಬುದ್ಧಿಹೀನ ಎಂಬುದಾಗಿ ಕರೆದನು. ಈ ವಾಕ್ಯ ಭಾಗದ ಎದುರಿನಲ್ಲಿ ನಮ್ಮನ್ನು ನಾವು ದಿನಾಲು ಪರೀಕ್ಷಿಸಿಕೊಳ್ಳಬೇಕು ಪ್ರಿಯರೇ, ನಾವು ಹೇಗಿದ್ದೇವೆ ಎಂಬುದಾಗಿ. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ಆಗೋ, ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಕೊಯ್ದವರ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದಿದೆ ಎಂಬುದಾಗಿ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ಅಪ್ರಾಮಾಣಿಕ ರೀತಿಯಲ್ಲಿ ಹಣವನ್ನು ಕೂಡಿಸಿಟ್ಟುಕೊಳ್ಳುವ ದೇವರನ್ನು ಹೊಂದಿರದ ಐಶ್ವರ್ಯವಂತರನ್ನು ಯಾಕೋಬನು ಖಂಡಿಸುತ್ತಾ ಇದ್ದಾನೆ. ಅವರು ಐಶ್ವರ್ಯವಂತರಾಗುವುದಕ್ಕಾಗಿ ಬಡವರನ್ನು ದೋಚಿದ್ದಾರೆ ಮತ್ತು ಕ್ರಿಸ್ತನು ಹೇಳಿರುವ ಐಶ್ವರ್ಯವಂತನ ಹಾಗೂ ಬಡಲಾಜರನ ಸಾಮ್ಯದಲ್ಲಿ ಆ ಐಶ್ವರ್ಯವಂತನು ಬಡಲಾಜರನಿಗಾಗಿ ತನ್ನ ಮೇಜಿನಿಂದ ರೊಟ್ಟಿ ತುಂಡುಗಳು ಬೀಳುವಂತೆ ಮಾಡಿದನು. ಅದರಲ್ಲಿ ಎಂಥ ಒಂದು ಸಂದೇಶವಿರುತ್ತದೆ. ಆ ಬಡಲಾಜರನು ಐಶ್ವರ್ಯವಂತನ ಬಾಗಿಲ ಬಳಿಯಲ್ಲಿ ಇರಿಸಲ್ಪಟ್ಟಿದ್ದನು. ಯಾಕಂದರೆ ಆ ಐಶ್ವರ್ಯವಂತನು ಅವನಿಗಾಗಿ ಜವಾಬ್ದಾರನಾಗಿದ್ದನು. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಬಲ್ಲಿದನು ಬಡವನಿಗೆ ಒಡೆಯ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ ಎಂಬುದೇ. ದೇವರು ಅಪ್ರಾಮಾಣಿಕ ರೀತಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ದೇವರ ಮಕ್ಕಳನ್ನು ಕೆಳಗೆ ಹಾಕುವುದರ ಮೂಲಕ ಹಣವನ್ನು ಮಾಡುವ ದೇವರನ್ನು ಹೊಂದಿರದ ಮನುಷ್ಯನನ್ನು ಖಂಡಿಸ್ತಾನೆ. ಈಗ ಒಂದು ವೇಳೆ ದೇವರು ಏನನ್ನೂ ಮಾಡಲಿಕ್ಕಿಲ್ಲ, ಆದರೆ ಖಂಡಿತವಾಗಿಯೂ ಭವಿಷ್ಯತ್ತಿನಲ್ಲಿ ಅವರ ವಿಷಯದಲ್ಲಿ ತೀರ್ಪನ್ನು ಕೊಡುತ್ತಾನೆ. ಯಾರಾದರೂ ತಮ್ಮ ಕೈ ಕೆಳಗಿರುವ ಕೈಗಳನ್ನು ತುಳಿದು ಹಣವನ್ನು ಮಾಡುವವರಾಗಿದ್ದರೆ ದೇವರು ಅವರನ್ನು ಅದಕ್ಕಾಗಿ ನ್ಯಾಯವನ್ನು ತೀರಿಸುತ್ತಾನೆ. ಇದು ಐಶ್ವರ್ಯವಂತರಾದ ಎಲ್ಲರಿಗೂ ಒಂದು ಎಚ್ಚರಿಕೆಯಾಗಿರಬೇಕು. ತಾವು ಹೇಗೆ ಹಣವನ್ನು ಸಂಗ್ರಹಿಸುತ್ತಾರೆ ಮತ್ತು ಅದನ್ನು ಹೇಗೆ ಖರ್ಚು ಮಾಡುತ್ತಾರೆ ಎಂಬ ವಿಷಯದಲ್ಲಿ ದೇವರು ಜನರನ್ನು ನ್ಯಾಯ ತೀರ್ಪಿಗೆ ಒಳಪಡಿಸುತ್ತಾನೆ. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನವನ್ನು. ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ವಧೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ ಎಂಬುದಾಗಿ. ಪ್ರಿಯರೇ, ಯಾಕೋಬನ ದಿನದಲ್ಲಿ ಐಶ್ವರ್ಯವಂತರು ತಮ್ಮ ಹಣವನ್ನು ಪಾಪಮಯ ರೀತಿಯಲ್ಲಿ ವ್ಯಯ ಮಾಡುತ್ತಾ ಇದ್ದರು. ರೂಪಾಯಿ ನೋಟುಗಳು ಒಂದರ ಮೇಲೊಂದು ಇಡಲು ಚಪ್ಪಟೆಯಾಗಿವೆ ಎಂಬುದಾಗಿ ಜಿಪುಣನು ಹೇಳಿದರೆ, ಅವು ಉರುಳಿಸಲು ಸುಲಭವಾಗುವಂತೆ ಗೋಲಾಕಾರವಾಗಿದೆ ಎಂಬುದಾಗಿ ದುಂದುವೆಚ್ಚಗಾರನು ಹೇಳುತ್ತಾನೆ. ಅವರಿಬ್ಬರು ಏನು ಹೇಳಿದರೂ ಸರಿ, ಅವರಿಬ್ಬರು ತಪ್ಪಾಗಿದ್ದಾರೆ ಎಂದು ದೇವರು ಹೇಳುತ್ತಾನೆ. ಪ್ರಿಯರೇ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 11ನೇ ವಚನ ಹೀಗಿರುತ್ತದೆ. ಅಧರ್ಮಿಯ ಸಂಬಳವು ಜೊಳ್ಳು, ಧರ್ಮವನ್ನು ಬಿತ್ತುವನ ಲಾಭವು ಗಟ್ಟಿ ಎಂಬುದಾಗಿ. ಮುಂದೆ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಐಶ್ವರ್ಯವಂತನು ತಾನು ಜ್ಞಾನಿ ಎಂದೆನಿಸಿಕೊಳ್ಳುವನು, ವಿವೇಕಿಯಾದ ಬಡವನು ಅವನನ್ನು ಇಂಥವನೆಂದು ಗೊತ್ತು ಮಾಡುವನು ಎಂಬುದೇ. ಪ್ರಿಯರೇ, ಇದು ಯೇಸು ಕ್ರಿಸ್ತನು ತನ್ನ ಸಾಮ್ಯಗಳಲ್ಲಿ ಹೇಳಿದ ಆ ಇಬ್ಬರು ದೇವರನ್ನು ಹೊಂದಿರದ ಐಶ್ವರ್ಯವಂತರ ಚಿತ್ರಣವಾಗಿದೆ. ಆ ಇಬ್ಬರು ದೊಡ್ಡದಾಗಿ ಜೀವಿಸಲು ಬಯಸಿದರು. ಒಬ್ಬನು ಈಗ ಕೂಡಿಸಿಟ್ಟು ತನ್ನ ಮುದಿಪ್ರಾಯದಲ್ಲಿ ದೊಡ್ಡದಾಗಿ ಜೀವಿಸಲು ಆಲೋಚಿಸಿದನು. ಮತ್ತೊಬ್ಬನು ಬಡಲಾಜರನು ಬಾಗಿಲಲ್ಲಿ ಆಚೆ ಬಿದ್ದುಕೊಂಡಿರುವಾಗ ದೊಡ್ಡದಾಗಿ ಜೀವಿಸಲು ಬಯಸಿದನು. ಈ ರೀತಿಯಾದ ಜೀವಿತವನ್ನು ನಾವು ಜೀವಿಸಲು ಬಯಸುವವರಾದರೆ ದೇವರು ನಮ್ಮನ್ನು ಬುದ್ಧಿಹೀನರು ಎಂದು ಕರೆಯುತ್ತಾನೆ. ಮುಂದಕ್ಕೆ ನೋಡ್ರಿ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನವನ್ನು. ನೀತಿವಂತನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ, ಅವನು ನಿಮ್ಮನ್ನು ಎದುರಾಯಿಸುವನಲ್ಲ ಎಂಬುದಾಗಿ.
ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಿರುವಂಥ ಸಂಗತಿಯನ್ನು ನೋಡಿದ ದಾವೀದನಿಗೆ ಆರಂಭದಲ್ಲಿ ಬಹು ಗಲಿಬಿಲಿಯಾಯಿತು. ಆದುದರಿಂದಲೇ ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದ್ದೆನು ಎಂಬುದಾಗಿ ಹೇಳಿದನು. ಅಂದರೆ ಬಾಬೇಲಿನ ಅರಸನು ಏನೇ ಮಾಡಿದರೂ ಅವನನ್ನು ತಡೆಯುವವರು ಯಾರೂ ಇರುವುದಿಲ್ಲ. ಆದರೆ ನಾನು ಏನಾದರೂ ಮಾಡಿದರೆ ದೇವರು ನನ್ನನ್ನು ಶಿಕ್ಷಿಸುತ್ತಾನೆ ಎಂಬುದು ಅವನು ಹೇಳುವುದರ ಅರ್ಥವಾಗಿತ್ತು. ನಿಜವಾಗಿ ನೋಡುವುದಾದರೆ ಅದು ದುಷ್ಟರ ಮೇಲಿರುವ ದೇವರ ನ್ಯಾಯ ತೀರ್ಪಾಗಿದೆ. ಆತನು ಅವರನ್ನು ಈಗ ನ್ಯಾಯ ತೀರಿಸುವುದಿಲ್ಲ, ಆದರೆ ಅವರಿಗೆ ಬರುವ ಅಂತ್ಯವು ಬಹು ಘೋರವಾಗಿರುತ್ತದೆ. ಐಶ್ವರ್ಯವು ಮಾನವ ಕುಲಕ್ಕೆ ಎಂದಿಗೂ ಸಂತೋಷವನ್ನು ತಂದಿರುವುದಿಲ್ಲ. ಪ್ರಿಯ ದೇವಜನರೇ, ದೇವರ ಮಕ್ಕಳಾಗಿರುವ ಐಶ್ವರ್ಯವಂತರಿಗೆ ಇಲ್ಲಿ ಒಂದು ಪಾಠವಿರುತ್ತದೆ. ಅದೇನೆಂದರೆ, ನಮ್ಮ ಹಣದ ಶೇಖರಣೆ ಎಷ್ಟಾಗಿದೆ? ಯೇಸು ಕ್ರಿಸ್ತನು ಈಗ ಬರುವುದಾದರೆ ಆತನಿಗೆ ನಾವು ಶೇಖರಿಸಿ ಇಟ್ಟಿರುವುದನ್ನು ತೋರಿಸಲು ಒಪ್ಪುತ್ತೇವೋ? ನಮ್ಮ ಐಶ್ವರ್ಯವನ್ನು ನಾವು ಹೇಗೆ ಉಪಯೋಗಿಸುತ್ತಾ ಇದ್ದೇವೆ? ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು ಎಂಬುದೇ. ಐಶ್ವರ್ಯವಂತರಾಗಿ ದೇವರನ್ನು ಮರೆತು ಹೋಗುವುದು ಬೇಡ. ಬಡವರಾಗಿ ಕಳ್ಳತನವನ್ನು ಮಾಡಿ ದೇವರಿಗೆ ಅವಮಾನವನ್ನು ಉಂಟು ಮಾಡುವುದೂ ಬೇಡ. ಪ್ರಿಯರೇ, ನಾವು ಅವೆರಡರ ಮಧ್ಯದಲ್ಲಿರುವುದಾದರೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಕ್ರಿಸ್ತನ ಬರಣವು ಹಿತಕರವಾದದ್ದಾಗಿದೆ. ಪ್ರಿಯ ದೇವಜನರೇ, ನಾವು ಜೀವಿಸ್ತಿರುವ ಈ ಲೋಕವು ಎಂಥದ್ದೆಂದು ಯಾಕೋಬನು ಬಹು ಸ್ಪಷ್ಟಪಡಿಸಿರುವನು. ಇದು ಒಬ್ಬರನ್ನು ತಿಂದು ಒಬ್ಬರು ಜೀವಿಸುವ ದೊಡ್ಡ ಕ್ರೂರ ಲೋಕವಾಗಿದೆ. ಶ್ರೀಮಂತಿಕೆಯ ಏಣಿಯನ್ನು ಹತ್ತುತ್ತಿರುವವರು ಇತರರ ಬೆರಳುಗಳನ್ನು ತುಳಿಯುತ್ತಾ ಮೇಲಕ್ಕೆ ಹೋಗುತ್ತಿರುವರು. ಇಂಥ ಲೋಕವನ್ನು ನಾವು ಸುಧಾರಿಸಬಹುದೋ? ಹಾಗಾದರೆ ಮುಂದೆ ದೇವರು ತನ್ನ ಸ್ವಂತ ಮಕ್ಕಳೊಂದಿಗೆ ಮಾತನಾಡಿರುವುದನ್ನು ಆಲಿಸೋಣ. ಅದಕ್ಕಾಗಿ ಮುಂದಿನ ಕಾರ್ಯಕ್ರಮ ವೀಕ್ಷಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮಗೆ ಬೋಧಿಸಿರುವಾಗ ನಾವು ಇರುವಂಥ ಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನನ್ನು ಘನಪಡಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ನಮ್ಮನ್ನಿಟ್ಟಿರುವಂಥ ಸ್ಥಿತಿಗತಿಗಳಲ್ಲಿ ನಾವು ಎಂದಿಗೂ ನಾವು ಹೆಚ್ಚಿಸಿಕೊಳ್ಳದಂತೆ ಲೋಕ ರೀತಿಯಲ್ಲಿ ಜೀವಿಸದೆ ನಿನ್ನ ವಾಕ್ಯವನ್ನೇ ಕೈಕೊಂಡು ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನಾತ್ಮನ ಬಲದಿಂದ, ನಿನ್ನಾತ್ಮನ ಹತೋಟಿಯಲ್ಲಿ ನಾವು ದಿನೇ ದಿನೇ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ದೇವರೇ, ನೀನು ಕೊಟ್ಟಂಥ ಆಶೀರ್ವಾದವನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಜ್ಞಾನದ ಹೃದಯವನ್ನು ನಮಗೆ ಅನುಗ್ರಹಿಸಿಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನೀನು ಮಹಿಮೆ ಹೊಂದು. ಯಾರಾದರೂ ಚಿಂತೆ, ದುಃಖ, ಕಷ್ಟ, ಕಣ್ಣೀರಿನಲ್ಲಿರುವುದಾದರೆ ಅವರಿಗೆ ಸಹಾಯ, ಬಿಡುಗಡೆ, ಸಮಾಧಾನವನ್ನು ಕೊಟ್ಟು ನಿರೀಕ್ಷೆ ಜೀವಿತಕ್ಕೆ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಹಣವು ಕೆಟ್ಟದ್ದಲ್ಲ, ಆದರೆ ಹಣದ ಆಶೆಯು ಕೆಟ್ಟದ್ದು. ಯಾಕೋಬನ ಕಾಲದಲ್ಲಿ ಐಶ್ವರ್ಯವಂತರು ಹಣವನ್ನು ಪಾಪಮಯವಾದ ರೀತಿಯಲ್ಲಿ ಉಪಯೋಗಿಸುತ್ತಿದ್ದರು. ಇಂದು ಹೇಗೆ ಉಪಯೋಗಿಸುತ್ತಿರುವೆವು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ದೇವರ ವಾಕ್ಯವು ಸತ್ಯವನ್ನು ತಿಳಿಸಿರುವಾಗ ನಾವು ಆತ್ಮದಲ್ಲಿ ಬಲ ಹೊಂದಿದವರಾಗಿ ದೇವರು ಕೊಟ್ಟ ಆಶೀರ್ವಾದವನ್ನು ಆತನಿಗೆ ಮೆಚ್ಚುಗೆಯಾದ ರೀತಿಯಾಗಿ ಉಪಯೋಗಿಸಿ ದೇವರನ್ನು ಮಹಿಮೆಪಡಿಸೋಣ. ಆತ್ಮೀಯ ವೀಕ್ಷಕರೇ, ನಿಮ್ಮ ಅಮೂಲ್ಯವಾದ ಕರೆಗಳಿಗಾಗಿ, ಈ ಸೇವೆಯ ಮೇಲೆ ನೀವು ಇಟ್ಟ ಪ್ರೀತಿಗಾಗಿ ಕೃತಜ್ಞತೆಗಳು. ಇತರರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ದೇವರ ಕೃಪೆ, ಪ್ರೀತಿ, ಕರುಣೆಯು ಸದಾ ನಿಮ್ಮ ಸಂಗಡ ಇರಲಿ.